ನಮಸ್ಕಾರ ವೀಕ್ಷಕರೇ. ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯ ಲೋಕ. ನಾವು ಆದಿವಾಸಿಗಳು ವೈದ್ಯ. ನೋಡಿ ವೀಕ್ಷಕರೇ, ಇವತ್ತು ಎಷ್ಟೋ ಜನ ದೇಹದಲ್ಲಿ ಗಾಯಗಳಾಗಿ ಕೀವು ರಕ್ತ ಸುರಿತಾ ಇರ್ತದೆ. ಯಾವ ಡಾಕ್ಟ್ರ್ ಹತ್ರ ಹೋದ್ರು ಕೂಡ ಔಷಧಿ ಅದು ವಾಸನೆ ಆಗ್ತಾಯಿಲ್ಲ. ಅಂಥವ್ರಿದ್ದರೆ ನಮ್ಮಲ್ಲಿ ಬನ್ನಿ, ನಾವು ಗುಣ ಮಾಡ್ತೀವಿ. ಎಲ್ಲಿ ವಾಸನೆ ಆಗಿಲ್ಲ, ಎಲ್ಲೋಗಿ ಔಷಧಿ ತೊಗೊಂಡ್ರು ವಾಸನೆ ಆಗಿಲ್ಲ, ಕೀವು ರಕ್ತಕ್ಕೆ ಸೋರ್ತಾನೆ ಇದೆ ಅನ್ನುವಂಥ ವ್ಯಕ್ತಿಗಳು ನಮ್ಮಲ್ಲಿ ಬನ್ನಿ. ಇಲ್ಲಿ ನಿಮಗೆ ಇಲ್ಲಿ ಗುಣ ಆಗುತ್ತೆ. ಎರಡನೇದು, ಶುಗರ್ ಬಗ್ಗೆ, ಬಿ ಪಿ ಬಗ್ಗೆ ನಮ್ಮಲ್ಲಿ ಮೆಡಿಷನ್ ಇದೆ. 100% ಗ್ಯಾರಂಟಿ ಕೊಡ್ತೀನಿ. ಶುಗರು, ಬಿ ಪಿ. ಶುಗರ್ ಅಂದರೆ ಸಕ್ಕರೆ, ಅಂದರೆ ದೇಹದಲ್ಲಿ ಮಧುಮೇಹ ಅಂತಕ್ಕಂಥದ್ದನ್ನು ಅದು ನಾಶ ಆಗ್ತಕ್ಕಂಥದ್ದಿದೆ. ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಬಿ ಪಿ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಬನ್ನಿ, ನಮ್ಮಲ್ಲಿ ಮೆಡಿಷನ್ ಇಲ್ಲಿದೆ. ಆಯುರ್ವೇದದಲ್ಲಿ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಮೆಡಿಷನ್ ನಾವಿಲ್ಲಿ ನಿಮಗೆ ಕೊಡ್ತೀವಿ. ಇಲ್ಲಿ ಗುಣ ಆಗ್ತದೆ. ಅಲ್ವೇ ರೋಗಗಳು ಇಲ್ಲಿ ಸ್ವಲ್ಪ ದಿನಗಳ ಕಾಲ ಇಲ್ಲಿ ವಿಶ್ರಾಂತಿ ಪಡ್ಕೊಂಡು ಮೆಡಿಸಿನ್ ತಗೊಂಡ್ರೆ ನಾಶ ಆಗ್ತದೆ. ಎಲ್ಲೋ ಹೋಗೋದು, 1000 ಮೆಡಿಸಿನ್ ತಗೋರೋದು, 500 ರೂಪಾಯಿ ಮೆಡಿಸಿನ್ ತೊಗೊಬರೋದು, ಅಂತ ಕೊಡೋದು. ಅಲ್ಲಿ ಓದ್ವಿ, ಆಯುರ್ವೇದ ತೊಗೊಂಡ್ವಿ, ಅಲ್ಲೇನು ವಾಸಿ ಆಗಲಿಲ್ಲ ಅಂಥೇಳಿ ಆಯುರ್ವೇದಕ್ಕೆ ಮಸಿ ಬಳಿಯೋಕ್ಕೆ ಹೋಗಬೇಡಿ. ಆಯುರ್ವೇದದಲ್ಲಿ ಸಾಕಷ್ಟು ಗುಣ ಇದ್ದಾವೆ. ಆಯುರ್ವೇದ ಅಂತಕ್ಕಂಥದ್ದು ತಾಯಿ ಎದೆಯಲ್ಲಿದ್ದಂಗೆ. ಆ ಎದೆಯಲ್ಲಿ ಯಾವತ್ತೂ ಮಕ್ಕಳಿಗೆ ವಿಷ ಆಗೋದಿಲ್ಲ. ನಿಮ್ಮಲ್ಲೂ ತಾಳ್ಮೆ ಇರಬೇಕು, ಕೊಡುವಂಥವ್ರೂ ಅನುಭವ ಇರಬೇಕು. ಆ ಮಟ್ಟದಲ್ಲಿ ಕೊಡೋದ್ರಿಂದ ನಿಮ್ಮ ರೋಗ ಖಂಡಿತವಾಗಿ ನಾಶ ಆಗ್ತಕ್ಕಂಥದ್ದಕ್ಕೆ ದಾರಿ ಇದೆ. ಎಷ್ಟೋ ಜನ ಇವತ್ತು ರೋಗದಿಂದ ನಳ್ತಾ ಇರ್ತಾರೆ. ಇವತ್ತು ಕುಂತ್ಕೊಂಡು ಮನೇಲೇ ಕಂಪ್ಯೂಟರ್ ಮಾಡ್ಕೊಂಡು ಕುಂತಿರ್ತಾರೆ. ಕೂತು ಅವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಸ್ಪೈನಲ್ ಕಾರ್ಡಿಂದ L3, L4, L5 ಎಲ್ಲನೂ ಪ್ರಾಬ್ಲಮ್ ಬಂದಿರುತ್ತೆ. ಬೆನ್ನಿಗೆ ಬಗ್ಗೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ, ಆ ಒತ್ತಡದಲ್ಲಿ ಇವತ್ತು ಸಿಕ್ಕಾಕ್ಕೊಂಡು ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡು ವಾಸಿ ಆಗದಿರೋ ಹಿಂಸೆ ಪಡ್ತಾ ಇರ್ತಾರೆ. ಅದಕ್ಕೂ ನಮ್ಮಲ್ಲಿ ಮೆಡಿಸಿನ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮಸಾಜ್ ಇದೆ, ಥೆರಪಿ ಇದೆ, ಸ್ಟೀಮ್ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದ ಆಯಿಲ್ಗಳು, ಅದಕ್ಕೆ ಸಂಬಂಧಪಟ್ಟಿದ್ದೇ ಮೆಡಿಷನ್ಗಳು ಇರೋದರಿಂದ ನೀವು ಆ ರೋಗದಿಂದ ನೀವು ಹೊರಗಡೆ ಬರ್ಬೋದು ವೀಕ್ಷಕರೇ. ಬಂದು ಆ ಮೆಡಿಷನ್ಗಳು ನೀವು ಪಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಬನ್ನಿ, ಇಲ್ಲಿ ನಂಬಿಕೆಯಿಂದ ಬನ್ನಿ. ಇಲ್ಲಿ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಲ್ಲ. ನಂಬಿಕೆಯಿಂದ ನೀವು ಮೆಡಿಸಿನ್ ಪಡ್ಕೋಬೋದು, ರೋಗ ನಾಶ ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ.